ಕಥೆಯ ಆರಂಭದಲ್ಲಿ ನಾವು ಫಿನಿಸ್ಟ್ ಎಂಬ ಬಲಿಷ್ಠ ವ್ಯಕ್ತಿ ಮತ್ತು ಅವನ ಶಿಷ್ಯ ಆಂಡಿಯನ್ನು ನೋಡ್ತೇವೆ. ಅವರು ಕಾಡಿನಲ್ಲಿ ಜನರ ಬೆಳೆಗಳನ್ನು ಹಾಳು ಮಾಡುತ್ತಿದ್ದ ದೊಡ್ಡ ಕಾಡು ಹಂದಿಯನ್ನು ಹಿಡಿಯಲು ಹೊರಟಿದ್ದರು. ಗ್ರಾಮಸ್ಥರು ಇದರಿಂದ ತುಂಬಾ ಅಸಮಾಧಾನಗೊಂಡಿದ್ದರು. ಈ ಅಪಾಯಕಾರಿ ಪ್ರಾಣಿಯ ಎದುರು ಫಿನಿಸ್ಟ್ ಹೆದರಲಿಲ್ಲ. ಅವನು ಆಂಡಿಗೆ ಹೇಳಿದನು, ಎಲ್ಲರೂ ನನ್ನನ್ನು ನಾಯಕನೆಂದು ಪರಿಗಣಿಸುತ್ತಾರೆ. ನಾನು ಈ ಹಂದಿಯನ್ನು ನಿಯಂತ್ರಿಸದಿದ್ದರೆ ನನಗೆ ಯಾವ ಗೌರವ ಉಳಿಯುತ್ತದೆ? ಅವನು ತನ್ನ ಆಯುಧವನ್ನು ಎತ್ತಿ ಹಂದಿಯ ಮೇಲೆ ದಾಳಿ ಮಾಡಿದನು. ಆದರೆ ಆ ಸಣ್ಣ ದಾಳಿಗಳು ಹಂದಿಗೆ ಯಾವುದೇ ಹಾನಿ ಮಾಡಲಿಲ್ಲ. ಫಿನಿಸ್ಟ್ಗೆ ಸಹಾಯ ಮಾಡಲು ಆಂಡಿಯು ತನ್ನ ಆಯುಧದಿಂದ ಹಂದಿಯ ಮೇಲೆ ದಾಳಿ ಮಾಡಿದನು. ಆದರೆ ಅವನ ಆಯುಧವು ಹಂದಿಯ ಮೂಗನ್ನು ಚುಚ್ಚಿತು. ಇದರಿಂದ ಅದು ನಿದ್ರೆಯಿಂದ ಎಚ್ಚರಗೊಂಡಿತ್ತು. ಕೋಪಗೊಂಡ ಹಂದಿ ಆಂಡಿಯ ಕಡೆಗೆ ದಾಳಿ ಮಾಡಿತು. ಆದರೆ ಫಿನಿಸ್ಟ್ ಅವನನ್ನು ರಕ್ಷಿಸಲು ಮುಂದೆ ಬಂದನು. ತನ್ನ ಕೈಲಾದಷ್ಟು ಶಕ್ತಿ ಪ್ರಯೋಗಿಸಿದರೂ ಈ ಬಲಿಷ್ಠ ಪ್ರಾಣಿಯನ್ನು ತಡೆಯಲು ಅವನಿಗೆ ಸಾಧ್ಯವಾಗಲಿಲ್ಲ. ಕೊನೆಗೆ ಹಂದಿ ಫಿನಿಸ್ಟ್ ಅನ್ನು ಗಾಳಿಯಲ್ಲಿ ಎಸೆಯಿತು. ಆದರೆ ಅವನು ನೆಲದ ಮೇಲೆ ಬೀಳಲಿಲ್ಲ, ಬದಲಿಗೆ ಹಂದಿಯ ಮೇಲೆಯೇ ಬಿದ್ದನು. ಹಂದಿಯನ್ನು ನಿಯಂತ್ರಿಸಲು ಆಂಡಿ ಫಿನಿಸ್ಟ್ಗೆ ಹಗ್ಗವನ್ನು ಎಸೆದನು. ಫಿನಿಸ್ಟ್ ಹಗ್ಗವನ್ನು ಹಿಡಿದ ತಕ್ಷಣ ಹಂದಿ ಗಾಳಿಯಲ್ಲಿ ಹಾರಲು ಪ್ರಾರಂಭಿಸಿತು. ಅವನು ಹಂದಿಯ ರೆಕ್ಕೆಗಳು ಮತ್ತು ಕೊಂಬುಗಳಿಗೆ ಹಗ್ಗವನ್ನು ಕಟ್ಟಿದನು. ಹಂದಿ ತನ್ನ ಇಚ್ಛೆಯಂತೆ ಹಾರಲು ಅವಕಾಶ ನೀಡಿದನು. ಶೀಘ್ರದಲ್ಲೇ ಫಿನಿಸ್ಟ್ ಅದನ್ನು ಹಳ್ಳಿಯ ಮೂಲಕ ಹಾರಿಸಿದನು. ಗ್ರಾಮಸ್ಥರು ಫಿನಿಸ್ಟ್ ತನ್ನ ತಾಳಕ್ಕೆ ಇಷ್ಟೊಂದು ದೊಡ್ಡ ಪ್ರಾಣಿಯನ್ನು ನೃತ್ಯ ಮಾಡಿಸಿರುವುದನ್ನು ನೋಡಿ ಸಂತೋಷದಿಂದ ಹರ್ಷೋದ್ಗಾರ ಮಾಡಿದ್ರು. ಅಲ್ಲಿ ಬಾಬಾ ಯಾಗ ಎಂಬ ಮಾಟಗಾತಿಯೂ ಇದ್ದಳು. ಅವಳು ಫಿನಿಶ್ನ ಶಕ್ತಿಯನ್ನು ಪರೀಕ್ಷಿಸಲು ಬಯಸಿದಳು. ಅವಳ ಮನೆಯ ಮುಂದೆ ಒಂದು ದೊಡ್ಡ ಬಂಡೆ ನೀರಿನ ಹರಿವನ್ನು ತಡೆಯುತ್ತಿತ್ತು. ಅದನ್ನು ಸ್ಥಳಾಂತರಿಸಲು ಅವಳು ಫಿನಿಶ್ಗೆ ಸವಾಲು ಹಾಕಿದಳು. ಫಿನಿಸ್ಟ್ ಉತ್ತರಿಸಿದನು, ನಾನು ಅನೇಕ ಕಷ್ಟಗಳನ್ನು ಎದುರಿಸಿದ್ದೇನೆ. ಮಾಟಗಾತಿ ನನಗೆ ನೀಡಿರುವುದು ಕೇವಲ ಒಂದು ಸಣ್ಣ ಸವಾಲು. ಅವನು ತನ್ನ ಧೈರ್ಯದ ಕಥೆಗಳನ್ನು ಹೇಳಲು ಪ್ರಾರಂಭಿಸಿದನು. ಆದರೆ ಯಾಗ ಹೇಳಿದಳು, ನಾನು ಅದನ್ನು ನನ್ನ ಕಣ್ಣಿನಿಂದ ನೋಡುವವರೆಗೂ ನಂಬುವುದಿಲ್ಲ. ಇದನ್ನು ಕೇಳಿ ಎಲ್ಲರೂ ನಕ್ಕರು. ಫಿನಿಸ್ಟ್ ಕೋಪದಿಂದ ಮನೆಗೆ ಹೋದನು. ಯಾಗ ಮೇಲೆ ಅವನು ತುಂಬ ಕೋಪಗೊಂಡು. ಯಾಕಂದರೆ ಈ ಜನರು ಅವನ ಧೈರ್ಯವನ್ನು ಹೊಗಳು ಬದಲು ಅವನನ್ನು ಗೇಲಿ ಮಾಡ್ತಿದ್ರು. ಇದರಿಂದ ಫಿನಿಸ್ಟ್ ಎಲ್ಲರಿಗೂ ತನ್ನ ಶಕ್ತಿಯನ್ನು ಸಾಬೀತುಪಡಿಸಲು ಬಯಸಿದನು. ಆಂಡಿ ಒಂದು ಮಾರ್ಗವನ್ನು ಸೂಚಿಸಿದನು. ಮುಂದಿರುವ ಗೋಪುರದಲ್ಲಿ ಒಂದು ರಾಕ್ಷಸನು ಸುಂದರ ರಾಜಕುಮಾರಿಯನ್ನು ಬಂಧಿಸಿದ್ದಾನೆ. ನೀನು ಆ ರಾಕ್ಷಸನನ್ನು ಸೋಲಿಸಿ ರಾಜಕುಮಾರಿಯನ್ನು ಮುಕ್ತಗೊಳಿಸಿದರೆ ನಿನ್ನ ಹೆಸರು ಪ್ರಪಂಚದಾದ್ಯಂತ ಪ್ರತಿಧ್ವನಿಸುತ್ತದೆ. ಫಿನಿಸ್ಟ್ ಈ ರಾಕ್ಷಸನ ವಿರುದ್ಧ ಹೋರಾಡಲು ನಿರ್ಧರಿಸಿದನು. ರಾತ್ರಿ ಆಗುತ್ತಿದ್ದಂತೆ ಫಿನಿಸ್ಟ್ ಮತ್ತು ಆಂಡಿ ಗೋಪುರದ ಕಡೆ ಹೊರಟರು. ಅಲ್ಲಿಗೆ ಬಂದಾಗ ಕೆಲವು ಯೋಧರು ಈಗಾಗಲೇ ರಾಕ್ಷಸನನ್ನು ಸೋಲಿಸಲು ಬಂದಿರುವುದನ್ನು ಅವರು ಕಂಡರು. ಆದರೆ ಅವರ ಉದ್ದೇಶ ಪ್ರಸಿದ್ಧರಾಗುವುದಲ್ಲ, ಕೇವಲ ಹೋರಾಟ ಮಾಡುವುದು ಆಗಿತ್ತು. ಫಿನಿಸ್ಟ್ ರಾಜಕುಮಾರಿಯನ್ನು ಉಳಿಸಿ ಮದುವೆಯಾಗಲು ಬಯಸುತ್ತಿದ್ದನು. ನಾವು ರಾಕ್ಷಸನನ್ನು ಒಟ್ಟಿಗೆ ಸೋಲಿಸಿದರೆ ರಾಜಕುಮಾರಿ ಯಾರಿಗೆ ಸಿಗುತ್ತಾಳೆ ಎಂದು ಯೋಧರು ಅವನನ್ನು ಕೇಳಿದರು. ನನಗೆ ರಾಜಕುಮಾರಿ ಬೇಡ, ನಾನು ಹೆಸರು ಗಳಿಸಲು ಬಂದಿದ್ದೇನೆ ಎಂದು ಫಿನಿಸ್ಟ್ ಉತ್ತರಿಸಿದನು. ನಂತರ ಪಕ್ಕಕ್ಕೆ ಹೋಗಿ, ನಾನು ರಾಕ್ಷಸನನ್ನು ಒಬ್ಬಂಟಿಯಾಗಿ ಕೊಲ್ಲಲು ಬಯಸುತ್ತೇನೆ, ಅದಕ್ಕಾಗಿ ಬೆಳಗ್ಗಿನವರೆಗೆ ಕಾಯುವುದಿಲ್ಲ ಎಂದು ಆಂಡಿಗೆ ಹೇಳಿ ಕಿಟಕಿಯ ಮೂಲಕ ಗೋಪುರವನ್ನು ಬಿಟ್ಟು ಒಳಗೆ ಪ್ರವೇಶಿಸಿದನು. ಅಲ್ಲಿ ಅವನು ಸುಂದರ ರಾಜಕುಮಾರಿಯನ್ನು ನೋಡಿದನು. ಅವಳು, ನೀನೂ ಸಾಯಲು ಬಂದಿದ್ದೀಯಾ ಎಂದು ಕೇಳಿದಳು. ನಾನು ನಿನ್ನನ್ನು ಉಳಿಸಲು ಬಂದಿದ್ದೇನೆ ಎಂದು ಫಿನಿಸ್ಟ್ ಉತ್ತರಿಸಿದನು. ಇದನ್ನು ಕೇಳಿ ರಾಜಕುಮಾರಿ ಒಳಗೆ ಓಡಿ ಹೋದಳು. ಫಿನಿಸ್ಟ್ ಅವಳನ್ನು ತಡೆಯಲು ಅವಳ ಕೈ ಹಿಡಿದನು. ಆದರೆ ಅವಳು ಕೈ ಬಿಡಿಸಿಕೊಂಡು ಕಂಬದ ಹಿಂದೆ ಅಡಗಿಕೊಂಡಳು. ಅಷ್ಟರಲ್ಲಿ ಹಿಂದಿನಿಂದ ಒಂದು ಹಾವು ಫಿನಿಸ್ಟ್ ಮೇಲೆ ದಾಳಿ ಮಾಡಿತು. ಅವನು ತಕ್ಷಣ ಪ್ರತಿದಾಳಿ ನಡೆಸಿದನು. ಹೋರಾಟ ಆರಂಭವಾದಾಗ ಇದು ಸಾಮಾನ್ಯ ಹಾವಲ್ಲ, ರಾಕ್ಷಸನ ಬಾಲವೇ ಎಂದು ಅವನು ಅರಿತುಕೊಂಡನು. ಅವನು ರಾಕ್ಷಸನ ಮೇಲೆ ಬಲದಿಂದ ದಾಳಿ ಮಾಡಿದ್ರೂ ಅವನು ಯಾವುದೇ ಪ್ರಯತ್ನ ಫಲಕಾರಿಯಾಗಲಿಲ್ಲ. ಕೊನೆಗೆ ಫಿನಿಸ್ಟ್ ರಾಕ್ಷಸನ ಬಾಲವನ್ನು, ಅದರ ಹಾವಿನಂತಹ ಬಾಯಿಯನ್ನು ತನ್ನ ಕೈಗಳಿಂದ ಹಿಡಿದು ಹರಿದು ಹಾಕಲು ಪ್ರಯತ್ನಿಸಿದನು. ಆದರೆ ಅವನು ಬಾಯಿ ತೆರೆದಾಗ ಹಾವು ಅವನ ಕಣ್ಣುಗಳಲ್ಲಿ ವಿಷ ಉಗುಳಿತು. ಫಿನಿಸ್ಟ್ ತನ್ನ ದೃಷ್ಟಿಯನ್ನು ಕಳೆದುಕೊಂಡು ಕುರುಡನಾದನು. ಆದರೂ ಬಿಟ್ಟುಕೊಡದೆ ತನ್ನ ಪಾದಗಳಿಂದ ತಡಕಾಡಿ ತನ್ನ ಆಯುಧವನ್ನು ಕಂಡುಕೊಂಡು ಮತ್ತೆ ರಾಕ್ಷಸನ ಮೇಲೆ ದಾಳಿ ಮಾಡಿದರೂ ರಾಕ್ಷಸ ಕಣ್ಮರೆಯಾದನು. ಫಿನಿಸ್ಟ್ ತೀವ್ರವಾಗಿ ಹೋರಾಡಿದ ಪರಿಣಾಮ ಗೋಪುರವು ಕುಸಿಯಲು ಪ್ರಾರಂಭಿಸಿತು. ಕುಸಿತದ ಶಬ್ದದಿಂದ ಯೋಧರು ಎಚ್ಚರಗೊಂಡು ಅವಶೇಷಗಳ ಬಳಿಗೆ ಬಂದರು. ಅವರು ರಾಜಕುಮಾರಿ ಅಥವಾ ರಾಕ್ಷಸನನ್ನು ನೋಡಲಿಲ್ಲ. ನೋಡಿದ್ದು ಅವಶೇಷಗಳ ಕೆಳಗೆ ಹೂತು ಹೋಗಿದ್ದ ಫಿನಿಸ್ಟ್ ನಿಧಾನವಾಗಿ ಮೇಲೇಳುತ್ತಿದ್ದ ದೃಶ್ಯ. ಆಂಡಿ ಫಿನಿಸ್ಟ್ ತನ್ನ ದೃಷ್ಟಿಯನ್ನು ಕಳೆದುಕೊಂಡಿದ್ದಾನೆಂದು ಅರಿತುಕೊಂಡು ಅವನನ್ನು ಮನೆಗೆ ಕರೆದುಕೊಂಡು ಹೋದನು. ದೃಷ್ಟಿ ಕಳೆದುಕೊಂಡ ಕಾರಣ ಫಿನಿಸ್ಟ್ ತುಂಬ ಕೋಪಗೊಂಡನು. ಅವನ ಸಿಟ್ಟನ್ನು ಆಂಡಿ ಸಹಿಸಲಾಗಲಿಲ್ಲ. ಸಹಾಯಕ್ಕಾಗಿ ಆಂಡಿ ಬಾಬಾಯಾಗಳ ಬಳಿಗೆ ಹೋದನು. ಫಿನಿಸ್ಟ್ಗೆ ನಡೆದ ಎಲ್ಲವನ್ನೂ ಅವಳಿಗೆ ವಿವರಿಸಿದನು. ಆದರೆ ಬಾಬಾಯಾಗ ಸಹಾಯ ಮಾಡಲು ನಿರಾಕರಿಸಿದಳು, ಏಕೆಂದರೆ ಫಿನಿಸ್ಟ್ ಅವಳು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿರಲಿಲ್ಲ. ಇದನ್ನು ತಿಳಿದು ಫಿನಿಸ್ಟ್ ತುಂಬ ದುಃಖಿತನಾದನು. ಕಾಲ ಹೀಗೆ ಸಾಗಿತು. ಆಂಡಿಯು ಅವನನ್ನು ಭೇಟಿಯಾಗುವುದನ್ನು ನಿಲ್ಲಿಸಿದನು. ಫಿನಿಸ್ಟ್ ತನ್ನ ಕೆಲಸಗಳನ್ನು ಸ್ವತಃ ಮಾಡಲು ಸಾಧ್ಯವಾಗಲಿಲ್ಲ. ಹೊರಗೆ ಹೋಗಿ ಆಹಾರವನ್ನು ಖರೀದಿಸುತ್ತಿದ್ದರೂ ಮಕ್ಕಳು ಅವನ ಹಣ್ಣುಗಳನ್ನು ಕದಿಯುತ್ತಿದ್ದರು. ಫಿನಿಸ್ನ ಹಣ ದಿನದಿಂದ ದಿನಕ್ಕೆ ಖಾಲಿಯಾಗುತ್ತಿತ್ತು. ಒಂದು ದಿನ ಆಂಡಿ ಫಿನಿಸ್ನನ್ನು ನೋಡಲು ಬಂದಾಗ, ನನ್ನ ಬಳಿ ನಿನಗೆ ಕೊಡಲು ಯಾವುದೇ ಕೆಲಸವಿಲ್ಲ, ಬೇರೆ ಎಲ್ಲಾದರೂ ಕೆಲಸ ಹುಡುಕಿಕೋ ಎಂದು ಕೋಪದಿಂದ ಬೈದನು. ಇದನ್ನು ಹೇಳಿ ಆಂಡಿ ಹೊರಟು ಹೋದನು. ಕಾಲ ಕಳೆದಂತೆ ಫಿನಿಸ್ನ ಹಣ ಸಂಪೂರ್ಣವಾಗಿ ಮುಗಿಯಿತು.
ಮಾರುಕಟ್ಟೆಯಲ್ಲಿ ಅವನು ಕೊಳೆತ ಹಣ್ಣುಗಳನ್ನು ತಿನ್ನಲು ಪ್ರಾರಂಭಿಸಿದನು. ಒಂದು ದಿನ ಅವನಿಗೆ ಕೊಳೆತ ಹಣ್ಣು ಕೂಡ ಸಿಗದಾಗ ಅವನು ತನ್ನ ಖಾಲಿ ಬುಟ್ಟಿಯೊಂದಿಗೆ ಮಾರುಕಟ್ಟೆಯಲ್ಲಿ ಕುಳಿತನು. ಅಷ್ಟರಲ್ಲಿ ಬಾಬಾ ಯಾಗ ಹಾದು ಹೋಗುತ್ತಿದ್ದಳು. ಅವನು ಫಿನಿಸ್ನನ್ನು ನೋಡಿ ತನ್ನ ಬುಟ್ಟಿಯಿಂದ ಸ್ವಲ್ಪ ಆಹಾರವನ್ನು ಅವನ ಬುಟ್ಟಿಗೆ ಹಾಕಿದಳು. ಅವರು ಮಾತನಾಡುವ ಮೊದಲೇ ದರೋಡೆಕೋರರು ಹಳ್ಳಿಯ ಮೇಲೆ ದಾಳಿ ಮಾಡಿದರು. ಅವರು ಗ್ರಾಮಸ್ಥರನ್ನು ಕೊಲ್ಲಲು ಪ್ರಾರಂಭಿಸಿದರು. ಫಿನಿಸ್ ನೋಡಲು ಸಾಧ್ಯವಾಗದಿದ್ದರೂ ಜನರ ಕಿರುಚಾಟ ಮತ್ತು ನೋವನ್ನು ಸ್ಪಷ್ಟವಾಗಿ ಕೇಳುತ್ತಿದ್ದನು. ದರೋಡೆಕೋರರು ಅವನ ಬಳಿ ಬಂದಾಗ ಅವನು ಶಬ್ದವನ್ನು ಆಧರಿಸಿ ಅವರ ಮೇಲೆ ದಾಳಿ ಮಾಡಿದನು. ಏನನ್ನೂ ನೋಡಲಾಗದಿದ್ದರೂ ತನ್ನ ಧ್ವನಿಯನ್ನು ಆಧರಿಸಿ ಏಕಕಾಲದಲ್ಲಿ 2-3 ದರೋಡೆಕೋರರೊಂದಿಗೆ ಹೋರಾಡುತ್ತಿದ್ದನು. ಒಬ್ಬ ದರೋಡೆಕೋರ್ ಫಿನಿಸ್ಟ್ ಮೇಲೆ ಹಗ್ಗ ಎಸೆದನು. ಫಿನಿಸ್ಟ್ ಹಗ್ಗವನ್ನು ಹಿಡಿದು ಆ ದರೋಡೆಕೋರ್ನನ್ನು ಕುದುರೆಯಿಂದ ಕೆಡವಿ ತನ್ನ ಕಡೆಗೆ ಎಳೆದುಕೊಂಡು ತೀವ್ರವಾಗಿ ಹೊಡೆದನು. ಆದರೆ ಹಿಂದಿನಿಂದ ಬಂದ ಕೆಲವರು ಅವನ ಮೇಲೆ ದಾಳಿ ಮಾಡಿ ಅವನು ಪ್ರಜ್ಞೆ ತಪ್ಪಿದನು. ಪ್ರಜ್ಞೆ ಬಂದಾಗ ಅವನು ಹಡಗಿನಲ್ಲಿದ್ದನು. ಅವನ ಕುತ್ತಿಗೆ ಮತ್ತು ಕೈಗಳನ್ನು ಮರದ ದಿಮ್ಮಿಗೆ ಕಟ್ಟಲಾಗಿತ್ತು. ಬಾಬಾ ಯಾಗ ಮತ್ತು ಹಲವಾರು ಗ್ರಾಮಸ್ಥರು ಹಡಗಿನಲ್ಲಿದ್ದರು. ಅಲ್ಲಿ ಆಂಡಿಯೋ ಇದ್ದನು. ಅವನು ಸ್ವತಂತ್ರವಾಗಿ ತಿರುಗಾಡ್ತಿದ್ನು. ಇದನ್ನ ನೋಡಿ ಬಾಬಾ ಯಾಗ, ನೀನು ಹೇಗೆ ಸ್ವತಂತ್ರವಾಗಿ ತಿರುಗಾಡ್ತಿದ್ಯಾ ಎಂದು ಕೇಳಿದ್ರು. ಅದಕ್ಕೆ ಆಂಡಿ ಉತ್ತರಿಸಿದ್ನು, ನಾನು ದರೋಡೆಕೋರರನ್ನು ನಂಬುವಂತೆ ಮಾಡಿದ್ದೇನೆ. ನಾನು ಅವರ ಪಾಳೆಯದಲ್ಲೇ ಇದ್ದೇನೆಂದು. ಅವ್ರ ಜೊತೆಗೂಡಿ ಕೆಲಸ ಮಾಡ್ತಿದ್ದೇನೆ. ಅವನು ಗ್ರಾಮಸ್ಥರನ್ನು ಬೆದರಿಸುವ ನಾಟಕವಾಡುತ್ತಿದ್ದನು. ಜೊತೆಗೆ ದರೋಡೆಕೋರರ ಪ್ರತಿಯೊಂದು ಚಲನವಲನದ ಮೇಲೂ ಎಚ್ಚರಿಕೆಯಿಂದ ಕಣ್ಣಿಟ್ಟಿದ್ದನು. ಹಂದಿಯ ಬಳಿ ಒಂದು ಚಿನ್ನದ ದೀಪವಿತ್ತು. ಅದನ್ನು ಅವನು ರಹಸ್ಯವಾಗಿ ದರೋಡೆಕೋರರಿಂದ ಕದ್ದಿದ್ದನು. ಈ ದೀಪವನ್ನು ಮಾರಾಟ ಮಾಡಿದರೆ ನನಗೆ ಅಪಾರ ಹಣ ದೊರೆಯುತ್ತದೆ ಎಂದು ಅವನ ಆತ್ಮವಿಶ್ವಾಸದಿಂದ ಹೇಳಿದನು. ಆಂಡಿ ದೀಪವನ್ನು ಸ್ವಚ್ಛಗೊಳಿಸಿದ ತಕ್ಷಣ ಅದರಿಂದ ಒಂದು ಜೀನಿ ಹೊರಬಂದನು. ಅವನನ್ನು ನೋಡಿ ಎಲ್ಲರೂ ಭಯಗೊಂಡರು. ಅಷ್ಟರಲ್ಲಿ ಒಬ್ಬ ದರೋಡೆಕೋರ ಅಲ್ಲಿಗೆ ಬಂದನು. ಜೀನಿ ಅವನನ್ನು ಕೊಂದು ಮೇಲಕ್ಕೆ ಎಸೆದನು. ನಂತರ ಜೀನಿ ಆಂಡಿಯ ಬಳಿ ಬಂದು ಅವನ ಇಚ್ಛೆಯನ್ನು ಕೇಳಿದನು. ಆದರೆ ಆಂಡಿ ಹೇಳಿದನು, ಮತ್ತೆ ದೀಪದೊಳಗೆ ಹೋಗು. ಅದನ್ನು ಕೇಳಿ ಜೀನಿ ಮತ್ತೆ ದೀಪದೊಳಗೆ ಹೋದನು. ಮೇಲಿನಿಂದ ಬಂದ ಒಬ್ಬ ದರೋಡೆಕೋರ್ ಆಂಡಿಯ ಕುತ್ತಿಗೆಗೆ ಕತ್ತಿ ಹಿಡಿದು ಅವನಿಂದ ಚಿನ್ನದ ದೀಪವನ್ನು ಹಿಂದಕ್ಕೆ ಕಸಿದುಕೊಂಡನು. ಶೀಘ್ರದಲ್ಲೇ ಹಡಗು ಅರೇಬಿಯಾವನ್ನು ತಲುಪಿತು. ಎಲ್ಲ ಗ್ರಾಮಸ್ಥರನ್ನು ಗುಲಾಮರನ್ನಾಗಿ ಮಾರಾಟ ಮಾಡಲು ಸಾಲಿನಲ್ಲಿ ನಿಲ್ಲಿಸಲಾಯಿತು. ಅಷ್ಟರಲ್ಲಿ ಮುಖವಾಡ ಧರಿಸಿದ ವ್ಯಕ್ತಿಯೊಬ್ಬನು ಬಂದು ಫಿನಿಸ್ಟ್, ಬಾಬಾ ಯಾಗ ಮತ್ತು ಆಂಡಿಯನ್ನು ಖರೀದಿಸಿದನು. ಅವನು ಅವರನ್ನು ತನ್ನ ಅರಮನೆಗೆ ಕರೆದೊಯ್ದನು. ಅಲ್ಲಿ ತಲುಪಿದಾಗ ಎಲ್ಲರೂ ಆ ದೊಡ್ಡ ಅರಮನೆಯನ್ನು ನೋಡಿ ಆಶ್ಚರ್ಯಚಕಿತರಾದರು. ಅದು ಬಹಳ ಪ್ರಾಚೀನ ಕಾಲದದ್ದಾಗಿದ್ದರೂ ಅದರೊಳಗೆ ರೋಬೋಟ್ಗಳು ಕೆಲಸ ಮಾಡುತ್ತಿದ್ದರು. ನಂತರ ಆ ವ್ಯಕ್ತಿ ನಿಧಾನವಾಗಿ ತನ್ನ ಮುಖವಾಡವನ್ನು ತೆಗೆದನು. ಅವನ ಮುಖದಲ್ಲಿ ವಿಚಿತ್ರವಾದ ಶಾಂತಿ ಮತ್ತು ಆತ್ಮವಿಶ್ವಾಸ ಮೂಡಿತ್ತು. ನಂತರ ಅವನು, ಆಶ್ಚರ್ಯಪಡಬೇಡಿ, ನಾನು ಸೈಂಟಿಸ್ಟ್. ಈ ಎಲ್ಲ ರೋಬೋಟ್ಗಳನ್ನು ನಾನು ಸೃಷ್ಟಿಸಿದ್ದೇನೆ. ಮಾನವರ ಕೆಲಸವನ್ನು ಸುಲಭಗೊಳಿಸಲು ಇನ್ನೂ ಅನೇಕ ಯಂತ್ರಗಳನ್ನು ನಿರ್ಮಿಸಿದ್ದೇನೆ ಎಂದು ಹೇಳಿದನು. ಅದನ್ನು ಕೇಳಿದ ಫಿನಿಸ್ಟ್ ತನ್ನ ಮನದ ನೋವನ್ನು ತೆರೆದಿಟ್ಟನು. ಒಂದು ಕಾಲದಲ್ಲಿ ತಾನು ಶಕ್ತಿಶಾಲಿ ಯೋಧನಾಗಿದ್ದೆ, ಆದರೆ ಕುರುಡನಾದ ನಂತರ ಕೇವಲ ಮರ್ತ್ಯನಾಗಿ ಜೀವನ ನರಕವಾಯಿತು ಎಂದು ಅವನಿಗೆ ಹೇಳಿದನು. ಅದಕ್ಕೆ ಸೈಂಟಿಸ್ಟ್ ಶಾಂತವಾಗಿ, ನಾನು ನಿನ್ನ ಮತ್ತು ಬಾಬಾ ಯಾಗ ಬಗ್ಗೆ ಕೇಳಿದ್ದೇನೆ. ನಾನು ಗುಲಾಮರನ್ನು ಖರೀದಿಸಿ ಅವರನ್ನು ಮುಕ್ತಗೊಳಿಸುತ್ತೇನೆ ಎಂದು ಉತ್ತರಿಸಿದನು. ಅಷ್ಟರಲ್ಲಿ ಊಟದ ಸಮಯವಾಯಿತು. ಸೈಂಟಿಸ್ಟ್ ತನ್ನ ರೋಬೋಟ್ಗೆ ಆಹಾರ ತರುವಂತೆ ಸೂಚಿಸಿದನು. ಯಂತ್ರವು ಸರಾಗವಾಗಿ ಕಾರ್ಯನಿರ್ವಹಿಸಿ ಆಹಾರವನ್ನು ತಂದುಕೊಟ್ಟಿತು. ಅದನ್ನು ಕಂಡ ಎಲ್ಲರೂ ಬೆರಗಾದರು. ಅವರು ಅದನ್ನು ಮಾಯೆ ಎಂದು ಭಾವಿಸಿದರು. ಆದರೆ ಸೈಂಟಿಸ್ಟ್ ನಗುತ್ತಾ ಹೇಳಿದನು, ಇದು ಮಾಯೆ ಅಲ್ಲ. ನಾನು ಕಳೆದ 500 ವರ್ಷಗಳಿಂದ ಈ ಯಂತ್ರಗಳ ಮೇಲೆ ಕೆಲಸ ಮಾಡುತ್ತಿದ್ದೇನೆ. ಅದನ್ನು ಕೇಳಿದಾಗ ಆಶ್ಚರ್ಯದಿಂದ ಕೇಳಿದರು, ನೀವು 500 ವರ್ಷಗಳಿಂದ ಹೇಗೆ ಇಷ್ಟು ಯುವಕರಾಗಿದ್ದೀರಿ? ಸೈಂಟಿಸ್ಟ್ ಉತ್ತರಿಸಿದನು, ನಾನು ಒಂದು ರಾಸಾಯನಿಕವನ್ನು ಸೃಷ್ಟಿಸಿದ್ದೇನೆ. ಅದನ್ನು ಸೇವಿಸಿದರೆ ಜನರು ಶಾಶ್ವತವಾಗಿ ಯುವಕರಾಗಿರಬಹುದು. ನಂತರ ಅವನು ಮೂವರನ್ನು ತನ್ನ ಪ್ರಯೋಗಾಲಯಕ್ಕೆ ಕರೆದುಕೊಂಡು ಹೋದನು. ಅಲ್ಲಿ ಇರುವ ಯಂತ್ರಗಳನ್ನು ನೋಡಿ ಫಿನಿಸ್ಟ್ ಅಚ್ಚರಿಗೊಂಡು ಕೇಳಿದನು, ನೀವು ಈ ರಾಸಾಯನಿಕವನ್ನು ಹೇಗೆ ರಚಿಸಿದ್ದೀರಿ? ನನ್ನ ದೃಷ್ಟಿಯನ್ನು ಪುನಃಸ್ಥಾಪಿಸಲು ಸಾಧ್ಯವೇ? ಸೈಂಟಿಸ್ಟ್ ಉತ್ತರಿಸಿದನು, ನಿನ್ನ ದೃಷ್ಟಿಯನ್ನು ನೇರವಾಗಿ ಹಿಂತಿರುಗಿಸಲು ಸಾಧ್ಯವಿಲ್ಲ, ಆದರೆ ನನ್ನ ಬಳಿ ಮತ್ತೊಂದು ಪರಿಹಾರ ಇದೆ ಎಂದು ಹೇಳುತ್ತಾ ಅವನು ಫಿನಿಸ್ಟ್ಗೆ ವಿಶೇಷ ಕನ್ನಡಕವನ್ನು ನೀಡಿದನು. ಅದನ್ನು ಧರಿಸಿದರೆ ಅವನು ಮತ್ತೆ ನೋಡಲು ಸಾಧ್ಯವಾಗುತ್ತಿತ್ತು. ಸೈಂಟಿಸ್ಟ್ ವಿಜ್ಞಾನವೇ ಪವಾಡಗಳನ್ನು ಸೃಷ್ಟಿಸಬಲ್ಲದು, ಆದರೆ ಮಾಯೆ ಜಗತ್ತಿಗೆ ಹಾನಿ ಮಾಡುತ್ತದೆ ಎಂದು ನಂಬುತ್ತಿದ್ದನು. ಈ ಹಾನಿಕಾರಕ ವಸ್ತುಗಳನ್ನು ತೊಡೆದುಹಾಕಲು ಅವನು ಒಂದು ಯಂತ್ರವನ್ನು ನಿರ್ಮಿಸಿದ್ದನು. ತನ್ನ ಮಾತನ್ನು ಸಾಬೀತುಪಡಿಸಲು ಅವನು ದರೋಡೆಕೋರರಿಂದ ಪಡೆದ ದೀಪವನ್ನು ಹೊರತೆಗೆದನು. ಯಾಗ ಅದು ಅಪಾಯಕಾರಿ ಎಂದು ಎಚ್ಚರಿಸಿದರೂ ಸೈಂಟಿಸ್ಟ್ ನಿಲ್ಲಿಸಲಿಲ್ಲ. ಅವನು ದೀಪವನ್ನು ಉಜ್ಜಿದಾಗ ಜೀನಿ ಹೊರಹೊಮ್ಮಿತು. ತಕ್ಷಣವೇ ಅವನು ತನ್ನ ಯಂತ್ರವನ್ನು ಪ್ರಾರಂಭಿಸಿದನು. ಅದು ಜೀನಿಯನ್ನು ಒಳಗೆ ಹೀರಿಕೊಂಡಿತು. ತಕ್ಷಣವೇ, ನೋಡಿ, ನನ್ನ ಆವಿಷ್ಕಾರವು ಜೀನಿಯನ್ನು ನಾಶ ಮಾಡಿದೆ ಎಂದು ಸೈಂಟಿಸ್ಟ್ ಘೋಷಿಸಿದನು. ಅದೇ ರಾತ್ರಿ ಹತ್ತಿರದ ಬೆಟ್ಟದ ಮೇಲೆ ಸಾಮಾನ್ಯ ಜನರಿಗೆ ಹಾನಿ ಮಾಡ್ತಿದ್ದ ಒಂದು ರಾಕ್ಷಸನ ಬಗ್ಗೆ ಸೈಂಟಿಸ್ಟ್ಗೆ ಮಾಹಿತಿ ದೊರಕಿತು. ಅವನು ಅದನ್ನು ಹಿಡಿಯಬೇಕೆಂದು ನಿರ್ಧರಿಸಿದನು. ಈ ರಾಕ್ಷಸನಿಗೆ ಸಿಂಹದ ಮುಖ ಮತ್ತು ಹಾವಿನ ಬಾಲವಿದೆ ಎಂದು ತಿಳಿದಾಗ ಫಿನಿಸ್ಟ್ ತಕ್ಷಣವೇ ತನ್ನನ್ನು ಕುರುಡನನ್ನಾಗಿ ಮಾಡಿದ್ದು ಇದೇ ರಾಕ್ಷಸ ಎಂದು ಅರಿತುಕೊಂಡನು. ಅವನು ಸೈಂಟಿಸ್ಟ್ಗೆ, ನಾನು ನಿನ್ನೊಂದಿಗೆ ಬರ್ತೇನೆ, ನನಗೆ ಸೇಡು ತೀರಿಸಿಕೊಳ್ಳಬೇಕು. ಸೈಂಟಿಸ್ಟ್ ತನ್ನ ಪ್ರಾಣವನ್ನು ಪಣಕ್ಕಿಡಲು ಬಯಸಲಿಲ್ಲ. ಆದರೆ ಫಿನಿಸ್ಟ್, ನೀನು ನನಗೆ ಸಹಾಯ ಮಾಡಿದ್ದೀಯಾ, ಈಗ ನಾನು ನಿನಗೆ ಸಹಾಯ ಮಾಡ್ತೇನೆ ಎಂದು ಹೇಳಿದನು.
ಅದಕ್ಕಾಗಿ ಸೈಂಟಿಸ್ಟ್ ಫಿನಿಸ್ಟ್ಗೆ ಒಂದು ವಿಶೇಷ ಗ್ಯಾಜೆಟ್ ನೀಡಿದನು. ಈ ಸಾಧನವನ್ನು ರಾಕ್ಷಸನ ಹತ್ತಿರ ಇಟ್ಟರೆ ಅವನು ತಾನೇ ಇದರೊಳಗೆ ಸೆರೆಯಾಗುತ್ತಾನೆ ಎಂದು ವಿವರಿಸಿದನು. ಆ ರಾತ್ರಿ ಬಾಬಾಯಾಗ್ ಸೈಂಟಿಸ್ಟಿಯ ಪ್ರಯೋಗಾಲಯಕ್ಕೆ ನುಗ್ಗಿದಳು. ಅವಳು ಶಾಶ್ವತವಾಗಿ ಯುವಕರಾಗಲು ರಾಸಾಯನಿಕವನ್ನು ಕುಡಿಯಲು ಬಯಸುತ್ತಿದ್ದಳು. ಆದರೆ ಸೈಂಟಿಸ್ಟ್ ಅವಳನ್ನು ಹಿಡಿದು, ನೀನು ಆ ರಾಕ್ಷಸನನ್ನು ಇಲ್ಲಿಗೆ ಕರೆತರುವಲ್ಲಿ ಯಶಸ್ವಿಯಾದರೆ ನಾನು ನಿನಗೆ ರಾಸಾಯನಿಕವನ್ನು ನೀಡುತ್ತೇನೆ ಎಂದು ಹೇಳಿದನು. ಮರುದಿನ ಎಲ್ಲರೂ ಹೊರಡಲು ಸಿದ್ಧರಾದಾಗ ಸೈಂಟಿಸ್ಟ್ ತನ್ನ ಬಾಹ್ಯಾಕಾಶ ನೌಕೆಯನ್ನು ತೋರಿಸಿದನು. ಇದರಿಂದ ನಾವು ಬೇಗನೆ ಪರ್ವತವನ್ನು ತಲುಪಬಹುದು ಎಂದು ಹೇಳಿ ಅದನ್ನು ಹೇಗೆ ನಿರ್ವಹಿಸಬೇಕೆಂದು ಕಲಿಸಿದನು. ಹೊರಡುವ ಮೊದಲು ಅವನು, ನನಗೆ ರಾಕ್ಷಸನು ಜೀವಂತವಾಗಿಯೇ ಬೇಕು ಎಂದು ಎಚ್ಚರಿಸಿದನು. ಸೈಂಟಿಸ್ಟ್ ಫಿನಿಸ್ನ ಆಯುಧವನ್ನು ಸುಧಾರಿಸಿದನು. ಈಗ ಅದರ ಬಳಿ ಒಂದು ಗುಂಡಿ ಇತ್ತು. ಅದನ್ನು ಒತ್ತಿದ್ರೆ ಸಾಮಾನ್ಯ ಆಯುಧಗಳಿಂದ ಸಾಧ್ಯವಾಗದ ಕೆಲಸಗಳನ್ನು ಮಾಡಬಹುದಾಗಿತ್ತು. ಅವರು ಹಾರುವ ತಟ್ಟೆಯನ್ನು ಹತ್ತಿ ಪ್ರಯಾಣ ಪ್ರಾರಂಭಿಸಿದರು. ಶೀಘ್ರದಲ್ಲೇ ಅವರು ರಾಕ್ಷಸನಿದ್ದ ಪರ್ವತವನ್ನು ತಲುಪಿದರು. ಬಹಳ ಸಮಯ ಹುಡುಕಿದ ನಂತರ ಫಿನಿಸ್ಟ್ ರಾಕ್ಷಸನ ಹೆಜ್ಜೆ ಗುರುತುಗಳನ್ನು ಕಂಡು ಅವು ಅವರನ್ನು ಒಂದು ಗುಹೆಯೊಳಗೆ ಕರೆದೊಯ್ದವು. ಫಿನಿಸ್ಟ್ ಸೈಂಟಿಸ್ಟ್ ಈ ಯಂತ್ರವನ್ನು ಗುಹೆಯ ಹೊರಗೆ ಇಟ್ಟನು. ಅವನಿಗೆ ರಾಕ್ಷಸನನ್ನು ಕೊಲ್ಲಬೇಕಾಗಿಲ್ಲ, ಸೆರೆ ಹಿಡಿಯಬೇಕೆಂದು ತಿಳಿದಿತ್ತು. ಆದ್ದರಿಂದ ಅವನು ಶಾಂತವಾಗಿ ಒಳಗೆ ಹೋಗಿ ತನ್ನ ಆಯುಧದಿಂದ ರಾಕ್ಷಸನಿಗೆ ಸವಾಲು ಹಾಕಿ ಹೊರಬಂದನು. ಆದರೆ ಹೊರಬಂದ ತಕ್ಷಣ ಅವನ ತಲೆ ಮರಕ್ಕೆ ಡಿಕ್ಕಿ ಹೊಡೆದು ಪ್ರಜ್ಞೆ ತಪ್ಪಿದನು. ರಾಕ್ಷಸನು ಗುಹೆಯಿಂದ ಹೊರಬಂದಾಗ ಬಾಬಾ ಯಾಗ ತಕ್ಷಣ ಯಂತ್ರವನ್ನು ಸಕ್ರಿಯಗೊಳಿಸಿದಳು. ಯಂತ್ರದಿಂದ ಹಲವಾರು ಸರಪಳಿಗಳು ಹೊರಬಂದು ರಾಕ್ಷಸನನ್ನು ಒಳಗೆ ಎಳೆದವು. ಯಾಗ ಲಿವರ್ ಒತ್ತಿದಾಗ ಯಂತ್ರ ನಿಂತಿತು. ಸ್ವಲ್ಪ ಸಮಯದ ನಂತರ ಫಿನಿಸ್ಟ್ ಪ್ರಜ್ಞೆಗೆ ಮರಳಿದನು. ಎಲ್ಲರೂ ಹಿಂತಿರುಗುವ ಪ್ರಯಾಣವನ್ನು ಪ್ರಾರಂಭಿಸಿದರು. ಪ್ರಯಾಣ ಉದ್ದವಾಗಿದ್ದರಿಂದ ಅವರು ಮಧ್ಯರಾತ್ರಿ ವಿಶ್ರಾಂತಿ ಪಡೆದರು. ಆ ರಾತ್ರಿ ಫಿನಿಸ್ಟ್ ಪಂಜರದಿಂದ ಹುಡುಗಿಯ ಧ್ವನಿ ಕೇಳಿದನು. ಅವನು ಅದನ್ನು ತೆರೆಯಲು ಪ್ರಯತ್ನಿಸಿದನು. ಬಾಬಾ ಯಾಗ ತಡೆಯಲು ಪ್ರಯತ್ನಿಸಿದರೂ ಫಿನಿಸ್ಟ್ ನಿಲ್ಲಲಿಲ್ಲ. ಪಂಜರ ತೆರೆದಾಗ ಒಳಗೆ ರಾಜಕುಮಾರಿಯೇ ಇದ್ದರು. ಗೋಪುರದಲ್ಲಿ ಅವನು ಮೊದಲ ಬಾರಿ ಕಂಡಿದ್ದ ಅದೇ ಹುಡುಗಿಯಾಗಿದ್ದಳು. ಇದರರ್ಥ ಈ ರಾಜಕುಮಾರಿಯೇ ರಾಕ್ಷಸಿ ಎಂದು ಬಾಬಾ ಯಾಗ ಹೇಳಿದಳು ಮತ್ತು ಅದನ್ನು ಹೊರಗೆ ತೆಗೆಯುವುದು ತುಂಬಾ ಅಪಾಯಕಾರಿಯಾಗಬಹುದು ಎಂದು ಹೇಳಿದಳು. ಆದರೆ ಫಿನಿಸ್ಟ್ ಅವರ ಮಾತನ್ನು ಕೇಳಲು ಸಿದ್ಧನಾಗಿರಲಿಲ್ಲ, ಏಕೆಂದರೆ ಅವನ ಹೃದಯವು ಈಗಾಗಲೇ ರಾಜಕುಮಾರಿಯ ಮೇಲೆ ಬಿದ್ದಿತ್ತು. ಫಿನಿಸ್ಟ್ ರಾಜಕುಮಾರಿಯ ಕಡೆಗೆ ಕೈ ಚಾಚಿದ ತಕ್ಷಣ ಬಾಬಾ ಯಾಗ ಅವನನ್ನು ತಳ್ಳಿದಳು ಮತ್ತು ಪಂಜರವನ್ನು ಮುಚ್ಚಿದಳು. ನಂತರ ರಾಜಕುಮಾರಿ ತನ್ನ ಕಥೆಯನ್ನು ಹೇಳಲಾರಂಭಿಸಿದಳು. ನನ್ನ ಮೇಲೆ ಶಾಪವಿರುವುದರಿಂದ ನಾನು ನಿನ್ನ ಕೈಯನ್ನು ಹಿಡಿಯಲಿಲ್ಲ. ಯಾರಾದರೂ ಅವಳನ್ನು ಮುಟ್ಟಿದರೆ ಅವರು ಕೂಡ ರಾಕ್ಷಸರಾಗುತ್ತಾರೆ. ಆದರೆ ನಾನು ಕೆಟ್ಟವಳಲ್ಲ. ನನ್ನ ಮೇಲೆ ನೇರ ದಾಳಿ ಮಾಡದ ಹೊರತು ನಾನು ಯಾರಿಗೂ ಹಾನಿ ಮಾಡುವುದಿಲ್ಲ. ಆದ್ದರಿಂದ ನಾನು ಪರ್ವತಗಳಲ್ಲಿ ಒಂಟಿಯಾಗಿ ವಾಸಿಸುತ್ತಿದ್ದೇನೆ. ಆದರೆ ಮಾನವರು ನನ್ನನ್ನು ಅಲ್ಲಿ ಕೂಡ ಬದುಕಲು ಬಿಡುತ್ತಿಲ್ಲ ಎಂದು ಹೇಳಿದಳು. ನಂತರ ಸೈಂಟಿಸ್ಟ್ ಒಬ್ಬ ರೈತನ ಬೆಕ್ಕನ್ನು ಯಂತ್ರಕ್ಕೆ ಕೊಡಲು ಕಸಿದುಕೊಳ್ಳುತ್ತಾನೆ. ಆದರೆ ರೈತ್ ಸೈಂಟಿಸ್ಟಿಯ ಬಳಿ, ಈ ಬೆಕ್ಕು ಯಾರಿಗೂ ಹಾನಿ ಮಾಡುತ್ತಿಲ್ಲ, ಬದಲಿಗೆ ರಾತ್ರಿಯಲ್ಲಿ ಅದು ಬೆಳಕನ್ನು ಹೊರಸೂಸುತ್ತದೆ, ಸುತ್ತಮುತ್ತಲಿನ ಪ್ರದೇಶಗಳನ್ನು ಬೆಳಗಿಸುತ್ತದೆ, ಆದ್ದರಿಂದ ಇದಕ್ಕೆ ಏನು ಮಾಡಬೇಡಿ ಎಂದು ಬೇಡಿಕೊಳ್ಳುತ್ತಾನೆ. ಆದರೆ ಸೈಂಟಿಸ್ಟ್ ಅವನ ಮಾತನ್ನು ನಿರ್ಲಕ್ಷಿಸಿದನು. ಅವನು ಬೆಕ್ಕನ್ನು ತನ್ನ ಯಂತ್ರದ ಕೆಳಗೆ ಇಟ್ಟನು. ಆ ಯಂತ್ರವು ಬೆಕ್ಕಿನ ಮಾಂತ್ರಿಕ ಶಕ್ತಿಯನ್ನು ಹೀರಿ ಅದನ್ನು ರಾಸಾಯನಿಕವಾಗಿ ಪರಿವರ್ತಿಸಿತು. ಸೈಂಟಿಸ್ಟ್ ಆ ರಾಸಾಯನಿಕವನ್ನು ತನ್ನ ತಿಜೋರಿಯಲ್ಲಿ ಸಂಗ್ರಹಿಸಿದನು. ಅವನ ಬಳಿ ಈಗಾಗಲೇ ಹಲವಾರು ರಾಸಾಯನಿಕಗಳು ಇದ್ದವು. ಈ ನಡುವೆ ರಾಜಕುಮಾರಿ ಮತ್ತು ಫಿನಿಸ್ಟ್ ಪ್ರೀತಿಯಲ್ಲಿ ಸಿಲುಕಿದರು. ಆದರೆ ಬಾಬಾ ಯಾಗ ಮತ್ತು ಆಂಡಿ ಅವರನ್ನು ಸೆರೆ ಹಿಡಿದು ಸೈಂಟಿಸ್ಟ್ ಬಳಿಗೆ ಕರೆದೊಯ್ದರು. ಅವರು ಅರಮನೆಗೆ ಬಂದಾಗ ದೂರದಿಂದ ಸೈಂಟಿಸ್ಟನ್ನು ಗಮನಿಸಿದರು. ಸೈಂಟಿಸ್ಟ್ ಮಾಂತ್ರಿಕ ಪಕ್ಷಿಯ ಎಲ್ಲ ಮಾಂತ್ರಿಕತೆಯನ್ನು ಹೊರತೆಗೆದು ಅದರಿಂದ ತಯಾರಿಸಿದ ರಾಸಾಯನಿಕವನ್ನು ತನ್ನ ರೋಬೋಟ್ಗಳಲ್ಲಿ ಹಾಕಿದ್ದನ್ನು ಅವರು ನೋಡಿದರು. ಇದರರ್ಥ ರೋಬೋಟ್ಗಳು ವಿಜ್ಞಾನದಿಂದ ಚಾಲಿತವಾಗಿರಲಿಲ್ಲ, ಆದರೆ ಮಾಂತ್ರಿಕತೆಯಿಂದ ಚಾಲಿತವಾಗಿದ್ದವು. ಅವನು ಎಲ್ಲ ಮಾಂತ್ರಿಕ ವಸ್ತುಗಳಿಂದ ಈ ಎಲ್ಲ ರಾಸಾಯನಿಕಗಳನ್ನು ತೆಗೆದುಹಾಕುತ್ತಿದ್ದಾನೆ. ಇದನ್ನು ನೋಡಿದ ಬಾಬಾ ಯಾಗ ಕೋಪಗೊಂಡು ಅವನ ಮುಂದೆ ಬಂದು, ನೀನು ಸುಳ್ಗಾರ, ಈ ರೋಬೋಟ್ಗಳು ಆವಿಷ್ಕಾರಗಳಲ್ಲ, ಆದರೆ ಮಾಂತ್ರಿಕ ಗೊಂಬೆಗಳಾಗಿವೆ. ಇದರರ್ಥ ನಿಮ್ಮ ವಯಸ್ಸನ್ನು ಸಹ ಮಾಂತ್ರಿಕತೆಯಿಂದ ಹೆಚ್ಚಿಸಲಾಗಿದೆ. ನೀನು ಮುಗ್ಧ ಪ್ರಾಣಿಗಳನ್ನು ಕೊಲ್ಲುವ ಮೂಲಕ ಮ್ಯಾಜಿಕ್ ಗಳಿಸಿದ್ದೀಯಾ ಎಂದು ಜೋರಾಗಿ ಹೇಳತೊಡಗಿದ್ಲು. ಇದನ್ನು ಕೇಳಿದ ಸೈಂಟಿಸ್ಟ್ ಕೋಪಗೊಂಡು, ನನ್ನ ಸತ್ಯವನ್ನು ತಿಳಿದಿರುವವರು ಯಾರೂ ಬದುಕುಳಿಯುವುದಿಲ್ಲ ಎಂದು ಹೇಳಿದನು. ಇದನ್ನು ಕೇಳಿ ಬಾಬಾ ಯಾಗ ಮತ್ತು ಆಂಡಿ ಭಯದಿಂದ ಓಡ್ ಹೋದ್ರು. ಬಾಬಾ ಯಾಗ ಫಿನಿಸ್ಟ್ ಮತ್ತು ರಾಜಕುಮಾರಿಯನ್ನು ಬಿಡುಗಡೆ ಮಾಡಿದಳು, ಏಕೆಂದರೆ ಈ ಸೈಂಟಿಸ್ಟ್ ಈ ರಾಜಕುಮಾರಿಯೊಂದಿಗೂ ಅದೇ ರೀತಿ ಮಾಡ್ತಾನೆ ಎಂದು ಆಕೆಗೆ ತಿಳಿದಿತ್ತು. ರಾಜಕುಮಾರಿಯು ಕೂಡ, ನನಗೆ ಆ ಸೈಂಟಿಸ್ಟ್ ಬಗ್ಗೆ ಗೊತ್ತು, ಆತ ಬಹಳ ಸಮಯದಿಂದ ಆಕೆಯ ಹಿಂದೆ ಬಿದ್ದಿದ್ದಾನೆ ಎಂದು ಹೇಳಿದಳು. ಅಷ್ಟರಲ್ಲಿ ಸೈಂಟಿಸ್ಟ್ ಬಂದನು. ಯಾರೂ ತಪ್ಪಿಸಿಕೊಳ್ಳದಂತೆ ತನ್ನ ಎಲ್ಲಾ ರೋಬೋಟ್ಗಳನ್ನು ಒಟ್ಟುಗೂಡಿಸಿದನು. ನಂತರ ತನ್ನ ಯಂತ್ರದಿಂದ ರಾಜಕುಮಾರಿಯ ಮಾಂತ್ರಿಕತೆಯನ್ನು ಹೊರತೆಗೆಯಲು ಪ್ರಾರಂಭಿಸಿದನು. ಫಿನಿಸ್ಟ್ ಅವಳನ್ನು ಉಳಿಸಲು ಪ್ರಯತ್ನಿಸಿದರೂ ಅವನು ಬಂಧಿತನಾಗಿದ್ದನು. ಕೊನೆಗೆ ಅವನು ರಾಜಕುಮಾರಿಯ ಕೈ ಹಿಡಿದನು. ಅದರಿಂದ ಅವಳು ರಾಕ್ಷಸಲಾಗಿ ರೂಪಾಂತರಗೊಂಡಳು. ರಾಕ್ಷಸಲಾದ ರಾಜಕುಮಾರಿ ತನ್ನ ಸರಪಳಿಗಳನ್ನು ಮುರಿದು ಓಡಿ ಹೋದಳು. ಬಾಬಾ ಯಾಗ ಮತ್ತು ಫಿನಿಸ್ಟ್ ಕೂಡ ತಪ್ಪಿಸಿಕೊಂಡ್ರು. ಆದರೆ ಸೈಂಟಿಸ್ಟಿಯ ಜನರು ಅವರನ್ನು ಹಿಂಬಾಲಿಸಿದರು. ಬಾಬಾ ಯಾಗ ತನ್ನ ಮ್ಯಾಜಿಕ್ ಬಳಸಿ ತಪ್ಪಿಸಿಕೊಂಡಳು. ಅವಳು ಕಲ್ಲಂಗಡಿ ಬೀಜಗಳನ್ನು ಅವರ ಮೇಲೆ ಎಸೆದಳು. ಅವು ಇದ್ದಕ್ಕಿದ್ದಂತೆ ದೊಡ್ಡ ಕಲ್ಲಂಗಡಿಗಳಾಗಿ ಬದಲಾದವು. ಸೈಂಟಿಸ್ಟ್ ತನ್ನ ದೊಡ್ಡ ಆಮೆ ಆಕಾರದ ರೋಬೋಟನ್ನು ಹೊರತಂದನು. ಸತ್ಯ ತಿಳಿದಿದ್ದರಿಂದ ಫಿನಿಸ್ಟ್ ಮತ್ತು ಬಾಬಾ ಯಾಗ ಅವರನ್ನು ಬಿಡಲು ಅವನು ನಿರಾಕರಿಸಿದನು. ಆಂಡಿ, ನಮ್ಮ ಬಳಿ ಸಾಕಷ್ಟು ಮಾಂತ್ರಿಕ ರಾಸಾಯನಿಕಗಳಿವೆ ಎಂದು ವಿವರಿಸಿದರೂ ಸೈಂಟಿಸ್ಟ್ ಕೇಳಲಿಲ್ಲ.
ಆಮೆ ರೋಬೋಟ್ ಹೊರಬಂದಾಗ ಇಡೀ ಅರಮನೆ ಕುಸಿದು ಬಿತ್ತು. ಸೈಂಟಿಸ್ಟ್ ರೋಬೋಟ್ ಒಳಗೆ ಕುಳಿತು ಫಿನಿಶ್ಡ್, ಬಾಬಾ ಯಾಗ ಮತ್ತು ಆಂಡಿಯನ್ನು ಬೆನ್ನಟ್ಟಲು ಪ್ರಾರಂಭಿಸಿದನು ಮತ್ತು ಇಬ್ಬರ ಮೇಲೂ ಗುಂಡು ಹಾರಿಸಲು ಪ್ರಾರಂಭಿಸಿದನು. ತಕ್ಷಣವೇ ಫಿನಿಶ್ಡ್, ನೀನು ಅದರ ಗಮನವನ್ನು ಬೇರೆಡೆಗೆ ಸೆಳೆಯುವಂತೆ ಮಾಡು, ನಾನು ಅದರ ಮೇಲೆ ಹತ್ತಿ ಅದನ್ನು ಹಿಮ್ಮೆಟ್ಟಿಸಲು ಪ್ರಯತ್ನಿಸುತ್ತೇನೆ ಎಂದು ಯಾಗಾಗೆ ಹೇಳಿದನು. ಒಂದು ಭಾರೀ ಆಮೆಯನ್ನು ಒಮ್ಮೆ ತಲೆ ಕೆಳಗಾಗಿಸಿದರೆ ಆದರೆ ಅದು ಮತ್ತೆ ಎದ್ದು ನಿಲ್ಲಲು ಸಾಧ್ಯವೇ ಇಲ್ಲ ಎಂಬ ಅವನ ಯೋಜನೆ ಸ್ಪಷ್ಟವಾಗಿತ್ತು. ರೋಬೋಟ್ ಯಾಗದ ಮುಂದೆ ಬಂದ ತಕ್ಷಣ ಅದರೊಳಗಿನ ಯಂತ್ರವು ಯಾಗದೊಳಗಿನ ಮಾಂತ್ರಿಕ ಶಕ್ತಿಯನ್ನು ಹೀರಲು ಪ್ರಾರಂಭಿಸಿತು. ಅವಳು ತಕ್ಷಣವೇ ವೃದ್ಧಳಂತೆ ಕಾಣಲು ಆರಂಭಿಸಿದಳು. ಇದನ್ನು ನೋಡಿ ಫಿನಿಶ್ಡ್ ಅವಳ ಬಗ್ಗೆ ತುಂಬಾ ವಿಷಾದಿಸಿದನು ಮತ್ತು ಯಾಗ್ ಸೈಂಟಿಸ್ಟ್ ಗಮನವನ್ನು ಬೇರೆಡೆ ಸೆಳೆಯುತ್ತಿದ್ದಾಗ ಫಿನಿಶ್ಡ್ ಆಮೆಯ ಮೇಲೆ ಹತ್ತಿದನು. ಸೈಂಟಿಸ್ಟ್ ಅವನನ್ನು ಕೆಳಗೆ ಎಸೆಯಲು ಆಮೆಯ ಕೈ ಚಾಚಿದರೂ ಫಿನಿಶ್ಡ್ ಬೀಳಲಿಲ್ಲ. ಆದರೆ ಅವನ ಕನ್ನಡಕ ಬಿದ್ದು ಹೋಯಿತು. ಅವನು ಮತ್ತೆ ಕುರುಡನಾದನು. ಇದನ್ನು ಕಂಡ ಬಾಬಾ ಯಾಗ್ ಫಿನಿಶ್ಡ್ಗೆ ಸಹಾಯ ಮಾಡಲು ಪ್ರಾರಂಭಿಸಿದರು. ಅವನಿಗೆ ಹೇಗೆ ಹೋರಾಡಬೇಕು, ಎಲ್ಲಿಗೆ ಹೋಗಬೇಕು ಎಂದು ಮಾರ್ಗದರ್ಶನ ನೀಡುತ್ತಿದ್ದರು. ಅಷ್ಟರಲ್ಲಿ ರಾಕ್ಷಸನಾಗಿ ರೂಪಾಂತರಗೊಂಡ ರಾಜಕುಮಾರಿ ಬಂದಳು. ಸೈಂಟಿಸ್ಟ್ ಭಯದಿಂದ ನಡುಗಿದನು. ಫಿನಿಶ್ಡ್ ಆಮೆಯ ಕುತ್ತಿಗೆಗೆ ಸರಪಣಿಯನ್ನು ಕಟ್ಟಿ ಅದನ್ನು ತಲೆ ಕೆಳಗಾಗಿ ತಿರುಗಿಸಲು ಪ್ರಾರಂಭಿಸಿದನು. ಆಮೆಯೊಳಗಿನ ಎಲ್ಲಾ ಮಾಂತ್ರಿಕ ರಾಸಾಯನಿಕಗಳು ಕೆಳಗೆ ಬೀಳಲು ಪ್ರಾರಂಭಿಸಿದವು. ವಿಜ್ಞಾನಿ ತನ್ನ ಮಾಂತ್ರಿಕ ರೆಕ್ಕೆಗಳೊಂದಿಗೆ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರೂ ಅವು ಕೆಲಸ ಮಾಡಲಿಲ್ಲ. ಕೊನೆಗೆ ಅವನು ಮಾಂತ್ರಿಕ ರಾಸಾಯನದ ನೀರಿನಲ್ಲಿ ಬಿದ್ದು ಸತ್ತನು. ಅದೇ ಸಮಯದಲ್ಲಿ ಫಿನಿಶ್ಡ್ ದಣಿದಿದ್ದನು ಮತ್ತು ಮೂರ್ಛೆ ಹೋಗಿದ್ದನು. ಅವನು ಅಲ್ಲಿ ಬಿದ್ದಿರುವುದನ್ನು ನೋಡಿದ ರಾಜಕುಮಾರಿಯು ಆತನ ಪ್ರಾಣಕ್ಕೆ ಅಪಾಯವಿರಬಹುದು ಎಂಬ ಭಯದಿಂದ ಅಳಲು ಪ್ರಾರಂಭಿಸಿದಳು. ಅವಳು ಅವನನ್ನು ನಿಜವಾಗಿ ಪ್ರೀತಿಸುತ್ತಿದ್ದಳು ಮತ್ತು ಅವಳ ಕಣ್ಣೀರು ಫಿನಿಶ್ಡ್ನ ಕಣ್ಣುಗಳಲ್ಲಿ ಬಿದ್ದ ತಕ್ಷಣ ಅವನಿಗೆ ಇದ್ದಕ್ಕಿದ್ದಂತೆ ಪ್ರಜ್ಞೆ ಬಂತು ಮತ್ತು ದೃಷ್ಟಿ ಕೂಡ ಮರಳಿತು. ಫಿನಿಶ್ ತನ್ನ ಪ್ರೀತಿಯನ್ನು ಅವಳಿಗೆ ವ್ಯಕ್ತಪಡಿಸಿದನು ಮತ್ತು ಯಾವಾಗಲೂ ರಾಜಕುಮಾರಿಯೊಂದಿಗೆ ಇರುವುದಾಗಿ ಭರವಸೆ ನೀಡಿದನು. ಆದರೆ ರಾಜಕುಮಾರಿ, ನನ್ನ ಶಾಪದಿಂದಾಗಿ ನಾನು ನಿಮ್ಮೊಂದಿಗೆ ಇರಲು ಸಾಧ್ಯವಿಲ್ಲ ಎಂದು ಹೇಳಿದಳು. ಫಿನಿಶ್ ಖಿನ್ನತೆಗೆ ಒಳಗಾದನು ಮತ್ತು ತನ್ನ ಉಳಿದ ಸಹಚರರೊಂದಿಗೆ ಹಳ್ಳಿಗೆ ಮರಳಿದನು. ಆದರೂ ಅವನ ಮನಸ್ಸು ಇನ್ನೂ ರಾಜಕುಮಾರಿಯ ನೆನಪುಗಳಲ್ಲಿ ಕಳೆದು ಹೋಗಿತ್ತು. ಈ ನಡುವೆ ಬಾಬಾ ಯಾಗ ತನ್ನನ್ನು ಮತ್ತೆ ಯುವತಿಯಾಗಿಸಲು ಮಾರ್ಗ ಹುಡುಕುತ್ತಿದ್ದಳು. ಅದೇ ಸಮಯದಲ್ಲಿ ಅವಳು ರಾಜಕುಮಾರಿಯ ಶಾಪವನ್ನು ಮುರಿಯುವ ಮಾರ್ಗವನ್ನು ಕಂಡುಕೊಂಡಳು. ಸಂತೋಷದಿಂದ ಅವಳು ಫಿನಿಶ್ಡ್ ಬಳಿಗೆ ಬಂದು ಈ ಒಳ್ಳೆಯ ಸುದ್ದಿಯನ್ನು ತಿಳಿಸಿದಳು. ಈ ಶಾಪವನ್ನು ಉದ್ದೇಶಪೂರ್ವಕವಾಗಿ ರಾಜಕುಮಾರಿಯ ಮೇಲೆ ಇಡಲಾಗಿದೆ ಮತ್ತು ನಮ್ಮ ಮುಂದಿನ ಕೆಲಸ ರಾಜಕುಮಾರಿಯ ಶಾಪವನ್ನು ಮುರಿಯುವುದು ಎಂದು ಬಾಬಾ ಯಾಗ ಹೇಳಿದಳು. ಆದರೆ ಈ ಕಥೆಯ ಮುಂದಿನ ಭಾಗ, ರಾಜಕುಮಾರಿಯ ಶಾಪವನ್ನು ಹೇಗೆ ಮುರಿಯಲಾಗುತ್ತದೆ ಎಂಬುದನ್ನು ಮುಂದಿನ ಭಾಗದಲ್ಲಿ ತೋರಿಸಲಾಗುತ್ತದೆ. ಆದರೆ ಆ ಚಿತ್ರ ಇನ್ನೂ ಬಿಡುಗಡೆಯಾಗಿಲ್ಲ. ಕೊನೆಯದಾಗಿ ಧನ್ಯವಾದಗಳು.